ನಾನು ನಿಮ್ಗೆ ಏನಾದರೂ ಬೆನಿಫಿಟ್ಸ್ ನಮಗೆ ಏನಾದರೂ ಕೊಟ್ಟಿದ್ರೆ ನೀವು ಮಾಡಿದ್ರೆ ಅದೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಿದ್ದೆ. ನನ್ನ ಮನಸ್ಸಿನಲ್ಲಿ ನೀವು ದೊಡ್ಡ ಹೊರೆಯನ್ನ ಈ ಸನ್ಮಾನ ಮಾಡಿ ನನ್ನ ತಲೆ ಮೇಲೆ ಹಾಕಿದ್ದೀರಿ. ಇದಕ್ಕೋಸ್ಕರ ಮುಂದೆ ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯಗಳನ್ನು ನಾನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಅದರ ಒತ್ತಡದ ಪರಿಸ್ಥಿತಿಗೆ ನನ್ನ ಸೇರಿಸಿ ನನ್ನೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಪುತ್ರ ಕುಂಡಿಸಿ ಮಾತಾಡಿ ಸ್ನೇಹಪರವಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನಾಗಿ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ನನಗೆ ಬೇರು ಕೀಲು ಅದನ್ನು ಏನು ಗೊತ್ತಿಲ್ಲ. ನಮ್ಮಂತ ಯಾವತ್ತಂದ್ರೆ ಅದೇ ಪ್ಲಾಸ್ಟಿಕ್ ಆಸಕ್ತಿ ಟೀ ಕೊಡ್ತೀವಿ. ಬಿರ್ಲಾ ಬಂದ್ರು ಅದೇ ಪ್ಲಾಸ್ಟಿಕ್ ಗ್ಲಾಸು, ನೀವು ಮುಂದೆ ಒಬ್ಬ ಬಡವ ಬಂದ್ರು ಅದೇ ಪ್ಲಾಸ್ಟಿಕ್ ಗ್ಲಾಸು, ನಾನು ಅದರಲ್ಲೇ ಕುಡಿತೀನಿ. ಹಂಗೆ ನನ್ನ ಒಡನಾಟ ಇರ್ತಕ್ಕಂಥದ್ದು. ಅದರಿಂದ ನಾನು ನಮ್ಮಲ್ಲಿ ಈಗ ಡ್ರೈವರು ಕ್ಲೀನರು ಈ ಡಿ ಸಿ ಅವರು ಬೇರೆ ಭಾವ ಏನೂ ಇಲ್ಲ. ಡಿ ಸಿ ಅವರು ಬೇಕಾದ್ರೆ ನಿಮ್ಮನ್ನು ಹಂಗೆ ಕಾಡಿ, ನೀವು ಎಲ್ಲರೂ ಈ ಸಂಸ್ಥೆ ಮಾತ್ರ ನಡೀತಕ್ಕಂಥವ್ರು, ನೀವು ನಾನು ಹಂಗೆ ಕಾಡಿ. ನನ್ನ ಚೇತನ ವಿಶೇಷ ಗೌರವ ಕೊಡ್ತಕ್ಕಂಥದ್ದು ಏನು ಬೇಡ. ನಿಮ್ಮ ವೈರಾಗ್ಯ ನೇರವಾಗಿ ನನ್ನಲ್ಲಿ ಪ್ರಸ್ತಾಪ ಮಾಡಿ ನಾನು ಅದಕ್ಕೆ ಪೂರ್ವವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಂತ ಎಲ್ಲರೂ ಕೂಡ ಈ ಸಂಸ್ಥೆಯ ಏಳಿಗೆಗೋಸ್ಕರ ದುಡಿಯೋಣ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲರಲ್ಲಿ ಮನವಿ ಮಾಡ್ಕೊಂತ ಮತ್ತೊಮ್ಮೆ ಇವತ್ತು ನಾನು ಕರೆಸಿ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಆರ್ ಶ್ರೀನಿವಾಸ ವಾಸಣ್ಣರವರು, ನನ್ನ ಅಧಿಕಾರಿ ಮಿತ್ರರು, ಎಲ್ಲ ಕಾರ್ಮಿಕ ಸಂಘಟನೆಯ ಮುಖ್ಯಸ್ಥರು, ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು, ಅಧಿಕಾರಿಗಳು, ಸಾರ್ವಜನಿಕರು, ಪತ್ರಕರ್ತರು ಎಲ್ಲರಿಗೂ ನಮಸ್ಕರಿಸ್ತಾ, ಇವತ್ತು ಒಂದು ಬಹಳ ಪ್ರಮುಖವಾದ ಮತ್ತು ಅತ್ಯಂತ ಒಂದು ಸಂತೋಷಕರವಾದ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಆಯೋಜನೆ ಮಾಡಿಕೊಂಡಿದ್ದಾರೆ. ಉದ್ದೇಶ ಮತ್ತು ಅಧ್ಯಕ್ಷರ ಭಾಷಣವನ್ನು ನೀವು ಈಗಾಗಲೇ ಕೇಳಿದಿರ. ನಮ್ಮ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಮಾತಾಡ್ತಾ ಈ ಸಂಸ್ಥೆಯ ಪರಿಸ್ಥಿತಿ ಹೇಗಿದೆ, ಹಿಂದೆ ನಾನು ನಡೆದು ಬಂದಿರೋದು, ಮುಂದೆ ನಾನು ಯಾವ ರೀತಿ ತಗೊಂಡು ಹೋಗ್ತಾ ಇದ್ದೀನಿ, ಅವರ ದೂರದೃಷ್ಟಿತ್ವದ ವ್ಯಕ್ತಿತ್ವ ಇಲ್ಲಿ ತಿಳಿದು ಬರ್ತದೆ. ಅವರು ಸಂಸ್ಥೆಯಿಂದ ಮುನ್ನಡೆಸಬೇಕು ಅಂತ ಬಹಳಷ್ಟು ಆಶಾಭಾವನೆ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಾನು ರೂಪಿಸ್ತೀನಿ ಅಂತ ಅವರು ಇಲ್ಲಿ ಭರವಸೆಗಳನ್ನು ನೀಡಿದ್ದಾರೆ. ಅದರಲ್ಲೂ ನಮ್ಮ ಜಿಲ್ಲೆಯ ಅವರೇ ಆಗಿರೋದ್ರಿಂದ ನಮ್ಮ ಈ ಭಾಗಕ್ಕೆ ಮತ್ತು KSRTCಗೆ ಸಾಕಷ್ಟು ಒಳ್ಳೆಯ ಉತ್ತೇಜನ ಸಿಗಲಿದೆ ಈ ಒಂದು ಸಾರಿಗೆ ಸಂಸ್ಥೆಗೆ ಮತ್ತು ನಮ್ಮ ಒಂದು ತುಮಕೂರು ವಿಭಾಗಕ್ಕೆ ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅದನ್ನು ನೆರವೇರಿಸಿಕೊಡ್ತಾರೆ ಅಂತ ನಾವು ಇಲ್ಲಿ ಆಶಾಭಾವನೆ ಹೊಂದಿರ್ತೇವೆ. ಯಾಕೆಂದರೆ ಅವರು ಮಾತಾಡ್ತಾರೆ ಹೇಳಿದ್ರು, ಅವರು ಯಾವುದೇ ಒಂದು ಸಣ್ಣ ನೌಕರರಾಗಿರ್ಬೋದು, ಯಾವುದೇ